ಸರ್ ಈಗ ಬಂದಿರೋದು ಯಾವಾಗೋ ಆಡಿದ್ದನ್ನೇ ಹಿಡ್ಕೊಂಡು ಇವತ್ತು ಅದನ್ನೇ ತಪ್ಪು ಮಾಡಿದ್ದಾರೆ ಅಂತಂದರೆ ಎಲ್ಲ ಕಾಲಕ್ಕೂ ತಪ್ಪಾಗಿರ್ಬೋದು, ಯಾವುದಾಗಿಲ್ಲ. ಈ ದೇಶದಲ್ಲಿ ನಾವು ರಾಷ್ಟ್ರಾಧ್ಯಕ್ಷರಾಗಿ ಅಬ್ದುಲ್ ಕಲಾಂ ಬಂದಾಗ ಸಂತೋಷದಿಂದ ಈ ದೇಶದ ಜನ ಸ್ವೀಕಾರ ಮಾಡಿಲ್ವಾ? ಜನ ಸ್ವೀಕಾರ ಮಾಡಿಲ್ವಾ? ಅಷ್ಟು ದೊಡ್ಡ ಯೋಗ್ಯತೆ ಇರ್ತಕ್ಕಂಥ ಮನುಷ್ಯ ಬಂದಿದ್ದಾನೆ. ಈ ರಾಷ್ಟ್ರ ಹೆಮ್ಮೆ ಪಡಲಿಲ್ವಾ? ಎಲ್ಲ ರಾಜಕೀಯ ಪಕ್ಷವೂ ಹೆಮ್ಮೆ ಪಟ್ಟಿದ್ದೀವಿ. ಅಬ್ದುಲ್ ಕಲಾಂ ಅಂತ ಒಬ್ಬ ಮನುಷ್ಯ ಸಿಕ್ಕಿದ ಈ ದೇಶಕ್ಕೆ ಅಂತೇಳಿ. ಮತ್ತದೇ ವಿಷಯ ಪ್ರಶಸ್ತಿ ಏನಿದೆ, ಅದು ಎಷ್ಟು ದೊಡ್ಡ ಪ್ರಶಸ್ತಿಗಳು, ಊಹೆ ನಿಲ್ಕದಂಥ ಪ್ರಶಸ್ತಿ ಸಿಕ್ಕಿದಾಗ ಆ ಕನ್ನಡಕ್ಕೆ ಆ ಮಾನ್ಯತೆ ತಂದುಕೊಟ್ಟಂಥ ಒಬ್ಬ ಸೋದರನ್ನ ಉದ್ಘಾಟಕದಿರ್ತಕ್ಕಂಥದ್ದು ಇಷ್ಟು ದೊಡ್ಡ ಅಪಚಾರ ಯಾಕೆ? ಯಾರಾದ್ರೂ ಬೇರೆ ವಿಷಯ ಚರ್ಚೆ ಮಾಡಲಿ. ಪ್ರತಿ ವಿಷಯಕ್ಕೂ ಧರ್ಮ, ಪ್ರತಿ ವಿಷಯಕ್ಕೂ ಜಾತಿ. ನಾವು ಬೆಳಗ್ಗೆ ಎದ್ದು ಕೂಡ ಕುಂಕುಮ ಹಚ್ಕೊಂಡೇ ಬರ್ತೇವೆ. ಎಷ್ಟು ಮಟ್ಟ ಮಂದಗಳಿಗೆ ಹೋಗ್ತಾರೆ, ಅದೇ ಧರ್ಮಾಚರಣೆ ಮಾಡ್ತಾ ಇಲ್ಲ. ಇಲ್ಲಿಯೂ ತನಕನೂ ವಾಸ್ತವಿಕ ಸತ್ಯತೆ ಅರ್ಥ ಆಗೋದಿಲ್ಲ. ಇದ್ರ ಹಿಂದೂ ಸಹ ಬಹಳ ಸತ್ಯ ಬಂದು ಕಾದಿ ಮಾತೆಗೆ ಡ್ಯಾಮ್ಗೆ ನಮನ್ ಮಾಡಿ ಬಾಗಿಲು ಇಲ್ಲೇ ಈ ನದಿಯಲ್ಲಿ ಅರ್ಪಿಸಿದೆ. ಇದು ಒಂದು ಪವಿತ್ರ ಕಾರ್ಯ. ಡ್ಯಾಮಿನ ಹೈಟ್ ಟೋಟಲಿ 101 ಮೀಟರ್ ಇದೆ. ಡ್ಯಾಮಿನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ 147 TMC ಇದೆ. TMC ಈಗ 127 TMC ನೀರು ಡ್ಯಾಮ್ದಲ್ಲಿ ಇದೆ. ಅಂದ್ರೆ 86-87% ಡ್ಯಾಮ್ ತುಂಬಿದೆ. ಈ ಡ್ಯಾಮ್ನಿಂದ ನಾಡಿನ ಜನರಿಗೆ, ನಾಡಿನಿಗೆ, ಕೈಗಾರಿಕೆಗಳಿಗೆ ಇದು ಒಂದು ವರದಾನ ಆಗಿದೆ. ಈ ಡ್ಯಾಮ್ ಆಗುವಾಗ ಸಾಕಷ್ಟು ನಾ ಇದ್ದೆ, ಬಹಳ ಸಮಸ್ಯೆ ಎದುರಿಸಿ ಎಲ್ಲರ ಸಹಕಾರದಿಂದ ಈ ಡ್ಯಾಮ್ ಆಗಿದೆ. ಈ ಡ್ಯಾಮ್ನಿಂದ ಕೆಲವು ಸುಪಾ ತಾಲೂಕಿನ ಜನ ನಿರಾಶಾತುರ ಆದರು. ಅವ್ರ ಪುನರ್ವಸತಿಗೂ ಸಹ ಆ ಸಮಯದಲ್ಲಿ ಎಷ್ಟು ಸಾಧ್ಯ ಅಷ್ಟು ಕೆಲಸಗಳು ಆಗಿದ್ದಾರೆ. ಇವತ್ತು ಈ ಡ್ಯಾಮು ಕರ್ನಾಟಕ ರಾಜ್ಯದ ಪ್ರಗತಿಗೆ ಒಂದು ವರದಾನ ಆಗಿದೆ. ವಿದ್ಯುತ್ ಶಕ್ತಿ ಇಲ್ಲದೆ ಅದು ಯಾವ ಮಾರ್ಗದಿಂದ ಇದೆ, ಥರ್ಮಲ್ ಇರ್ಬೋದು, ಹೈಡ್ರೋ ಇರ್ಬೋದು, ಮತ್ತೊಂದು ಮಾರ್ಗ ಇರ್ಬೋದು. ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಇದ್ದಾಗ ರೈತರಿಗೂ ಅನುಕೂಲ ಆಗ್ತದೆ, ಜನರಿಗೂ ಅನುಕೂಲ ಆಗ್ತದೆ, ಕೈಗಾರಿಕೆಗಳು ಬೆಳೀತವೆ. ಕೈಗಾರಿಕೆಗಳು ಅಂದ್ರೆ ಪ್ರವಾಸೋದ್ಯಮ ಬಂತು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಹಳ ಅಭಿಮಾನದಿಂದ ಭಾವಿಸಿದೆ. ಕನ್ನಡ ಪವರ್ ಕಾರ್ಪೊರೇಷನ್ ದವರು ಈ ಬಾಗಿನ ಕೊಡು ವಿಚಾರದಲ್ಲಿ ಏನು ಕಾರ್ಯಕ್ರಮ ಆಯೋಜಿಸಿದ್ದಾರೆ, ಅವ್ರಿಗೂ ಕೃತಜ್ಞತೆ ಸಲ್ಲಿಸಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅವರೆಲ್ಲರೂ ಕಾಳಿ ನದಿಗೆ ನಮನ ಮಾಡಿ ಹೋಗ್ಬೇಕು ಅಂತ ಮನವಿ ಮಾಡಿ ನೀವು ಬಂದಿದ್ದಕ್ಕೂ ಧನ್ಯವಾದ.